ಶಾಸಕ ಸುಬ್ಬಾರೆಡ್ಡಿ ಅವರ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ ಮಾಡಿ ತೇಜೋವಧೆ ಮಾಡಲು ಯತ್ನಿಸಿದ ಆರೋಪದ ಮೇಲೆ ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಬಾಗೇಪಲ್ಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಖುದ್ದು ಶಾಸಕ ಸುಬ್ಬಾರೆಡ್ಡಿ ಅವರೇ ಪೊಲೀಸರಿಗೆ ಲಿಖಿತ ದೂರು ಸಲ್ಲಿಸಿದ್ದು, ಕಳೆದ ಜೂನ್ 25ರಂದು ತನ್ನ ಸ್ನೇಹಿತರೊಬ್ಬರು ಕೆಲ ದಾಖಲೆಗಳನ್ನು ತನ್ನ ಮೊಬೈಲ್ ವಾಟ್ಸಪ್ ಮೂಲಕ ಕಳುಹಿಸಿದ್ದು, ಅವುಗಳನ್ನು ಪರಿಶೀಲಿಸಿದಾಗ ನನ್ನ ಮತ್ತು ನನ್ನ ಪತ್ನಿಯ ಹೆಸರನ್ನು ಉಲ್ಲೇಖ ಮಾಡಿರುವುದು ಕಂಡುಬಂದಿದೆ. ಮೊದಲ ಪುಟದಲ್ಲಿ ರಾಮಸ್ವಾಮಿ ವೀರನ್ ಗೋಪಿಯೋ ಇಂಟರ್ನ್ಯಾಷನಲ್ ರೆನೋ ಎಂಟ್ರಿಪ್ರೆನ್ಯೂರ್ ಎನ್ಕ್ಲೇವ್ ಅವಾರ್ಡ್ 2010 ಮೊಬೈಲ್ ನೆಟ್ವರ್ಕ್ ವರ್ಚುವಲ್ ನೆಟ್ವರ್ಕ್ ಆಪರೇಟರ್ ಎಂದು ನಮೂದಿಸಲಾಗಿತ್ತು ಎಂದು ದೂರಿನಲ್ಲಿ ಹೇಳಿದ್ದಾರೆ. ಉಳಿದಂತೆ ಹಾಂಗ್ಕಾಂಗ್, ಮಲೇಷಿಯಾ ಮತ್ತು ಇತರೆ ದೇಶಗಳ ದಾಖಲೆಗಳಿದ್ದು, ಆ ದಾಖಲೆಗಳು ಅರ್ಥವಾಗದ ಭಾಷೆಯಲ್ಲಿ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ನನಗೆ ಅರ್ಥವಾಗದ ಭಾಷೆಯಲ್ಲಿರುವ ಕೆಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಜರ್ಮನಿಯಲ್ಲಿ ನನ್ನ ಹೆಸರಿನಲ್ಲಿ BMW ವಾಹನ ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಸಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿರುವುದು ಕಂಡುಬಂದಿದೆ. ಜೊತೆಗೆ ಸಿಂಗಾಪುರದ OCBC ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವುದಾಗಿ, ಹಣ ವರ್ಗಾವಣೆ ಮಾಡಿರುವುದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವುದು ಕಂಡುಬಂದಿದೆ ಎಂದು ಹೇಳಿದ್ದಾರೆ. ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟಿಷನ್ ಹಾಕ್ತಾನೆ, ಏನಂತ ಕೋರ್ಟ್ಗೆ, ಇವ್ರದ್ದು ಅಸೆಟ್ಸ್ ಇನ್ನ ಜಾಸ್ತಿ ಇದೆ, ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ, ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ. ಆ ಕೋರ್ಟ್ ಕಾಪಿ ED ಅವ್ರು ಕಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮ ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ. ನಮ್ಮದು, ನಮ್ಮ ಬಾವಮಯ್ಯದು, ನಮ್ಮ ಅಕೌಂಟೆಂಟ್ದು, ನಮ್ಮ ಆಫೀಸು 4 ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ. ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂತ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡ್ದಾಗ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳನ್ನು ತಗೊಂಡು 14ನೇ ತಾರೀಕು ED ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP ಅವ್ರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಅಲ್ಲಲ್ಲ. ಅದೊಂದು ED ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿದೆ ಅಂದ್ರೆ ನಾನು ಸತ್ತಿನಾಗಿದ್ದರೆ ನಾನು ಸತ್ತಿನಾಗ ಹೊರಗಡೆ ಬರ್ತೀನಿ. ನಾನಂತ EDಗೆ ಆಗಲಿ ಯಾವುದಕ್ಕಾಗಲಿ ನಾನಂತ ಇಂಜಿನಿಯರ್ ಪ್ರಶ್ನೆಯಲ್ಲಿ ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಸಿದ್ಧನಿರ್ತೀನಿ. ರಾಮಸ್ವಾಮಿ ವೀರನ್ ಮೇ ಬ್ಯಾಂಕ್ ಖಾತೆಯಿಂದ ನನ್ನ ಧರ್ಮಪತ್ನಿ ಖಾತೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದು, ಈ ದಾಖಲೆಗಳಿಗೂ ನನ್ನ ಧರ್ಮಪತ್ನಿಗೂ ಯಾವುದೇ ಸಂಬಂಧ ಇಲ್ಲ. ನಂತರದ 16 ಪುಟಗಳಲ್ಲಿ 3 ಇಮೇಲ್ ಐಡಿಗಳು, ಅನಾಮಧೇಯ ಹೆಸರುಗಳು ಇದ್ದು ನನ್ನ ಭಾವಚಿತ್ರ ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ನನಗೆ ಸಂಬಂಧಪಡದ ದಾಖಲೆಗಳಲ್ಲಿ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದು, ಇವ್ಯಾವುವೂ ನನಗೆ ಸಂಬಂಧಪಟ್ಟಿರುವುದಿಲ್ಲ ಎಂದು ಶಾಸಕರು ದೂರಿನಲ್ಲಿ ತಿಳಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಎದುರು ಸ್ಪರ್ಧಿಸಿ ಪರಾಜಿತರಾಗಿರುವ ಸಿ ಮುನಿರಾಜು ಎಂಬುವವರು ಘನ ಉಚ್ಚ ನ್ಯಾಯಾಲಯದಲ್ಲಿ ಚುನಾವಣಾ ತಕರಾರು ದಾವೆ ನನ್ನ ವಿರುದ್ಧ ಹೂಡಿದ್ದು, ನನ್ನ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಕೆಲ ದೋಷಗಳಿರುವುದಾಗಿ ಮತ್ತು ಆಸ್ತಿಯನ್ನು ಮರೆಮಾಚಿರುವುದಾಗಿ ಸುಳ್ಳು ಆಪಾದನೆ ಮಾಡಿದ್ದಾರೆ. ಅದನ್ನು ಸತ್ಯ ಮಾಡುವ ದುರುದ್ದೇಶದಿಂದಲೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಆತನ ಮೊಬೈಲ್ ವಾಟ್ಸಪ್ನಿಂದಲೇ ನನ್ನ ಸ್ನೇಹಿತನ ಮೊಬೈಲ್ಗೆ ಕಳುಹಿಸಿದ್ದು, ನನ್ನ ವಿರುದ್ಧ ಕ್ರಿಮಿನಲ್ ಪಿತೂರಿ, ನಕಲಿ ದಾಖಲೆಗಳ ಸೃಷ್ಟಿಸಿರುವುದಲ್ಲದೆ ಫೋರ್ಜರಿ ಮಾಡಿದ್ದಾರೆ. ಹಾಗಾಗಿ ಕಾನೂನು ಕ್ರಮ ಜರುಗಿಸುವಂತೆ ಶಾಸಕರು ಪೊಲೀಸರನ್ನು ಕೋರಿದ್ದಾರೆ. ಇನ್ನು ಶಾಸಕ SN ಸುಬ್ಬಾರೆಡ್ಡಿ ನೀಡಿರುವ ಲಿಖಿತ ದೂರಿನ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪೊಲೀಸರು ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಭಾರತೀಯ ನೀತಿ ಸಂಹಿತೆ ಕಾಲಂ 61/1, 336/2, 336/3, 340/2, 318/4, 3/5 ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ನೇರ ಕಾರಣಕರ್ತರು ಅಂತ ಹೇಳ್ಬಿಟ್ಟು ಅವ್ರು ನೇರ ನನ್ನ ಹೆಸರು ಹೇಳ್ಕೊಂಡು ಹೇಳಿದ್ರು, ಹೇಳಿದ್ದಾರೆ. ಅವ್ರು ನೇರವಾಗಿ ನಾನೇ ಕಾರಣ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ರೆ ನೇರವಾಗಿ ನಾನು ಬರ್ತೀನಿ, ಅಷ್ಟೇ ಅಲ್ವಾ? ಈಗ ನೇರವಾಗಿ ನಾನು ಬಂದು ಹೌದು ಅಂತ ಹೇಳ್ಬಿಟ್ಟು ನಾನು ಬರ್ಬೋದಲ್ಲ. ಈಗ ED ಅಧಿಕಾರಿಗಳು ನಮ್ಮ ಮನೆಯಲ್ಲಿರೋದು ED ಅಧಿಕಾರಿಗಳು ಅದು ಒಂದು ಸಂಸ್ಥೆ ಇದೆ.
ಯಾರೋ ಮಾಡಿಸ್ಬಿಟ್ರು, ಯಾರೋ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದು ಮಾಡೋಂಥ ಮೂರ್ಖರೇನು ಅವ್ರು ಇರಲ್ಲ. ಅವರು ಎಲ್ಲ ಅಳೆದು ತೂಗಿ ಇವ್ರ ಹಿನ್ನೆಲೆ ಏನು, ಇವ್ರು ಏನು ಮಾಡಿರ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಂಡೇ ಮಾಡಿದ್ರು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರಿಗೋ ಹೇಳ್ಬೇಕು, ಏನೋ ಅಪಂದ ಮಾಡಬೇಕು ಅನ್ನೋದು ಮಾಡೋದನ್ನೆಲ್ಲ ಉದ್ದೇಶ. ಎಲ್ಲ ಕೂಡ ಹೇಳೋಕೆ ಮೊದಲು ಅವರು ಕೂಡ ತಿಳ್ಕೊಂಡು ಅಧಿಕಾರಿಗಳು ಅದನ್ನು ಏನು ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮನೆವರೆಗೂ ಹೋಗಿರ್ತಾರೆ. ಅವ್ರು ಮಾಡಿಲ್ವಾ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ರಾಜಾರೋಷವಾಗಿ ಓಡಾಡ್ಬೋದಲ್ವ. ತಪ್ಪೇನಿದೆ ಅದರಲ್ಲಿ? ರಾಜಾರೋಷವಾಗಿ ನಾನು ಗೆದ್ಕೊಂಡ್ಬಂದೆ, ಯಾವುದು ಇಲ್ಲ ಅಂದು, ಯಾರು ಸಿಕ್ಕಿಲ್ಲ ಅಂತ ಹೋಗ್ಬೋದಲ್ಲ. ಅದರಲ್ಲಿ ಏನಿದೆ? ಇವ್ರ ವಿರುದ್ಧ ಇವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ನಾನು ಇವರು ಈ ಥರ ಸರ್ಕಾರದ ಆಸ್ತಿ ಇದು ಇವರು ಔಟ್ ಆಫ್ ಕಂಟ್ರಿ ಆಸ್ತಿಗಳಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಯಾರ ಜೊತೆ ಹೇಳಿರೋದು ಇವ್ರ ಹತ್ರ ಸಾಕ್ಷಿ ಇದೆಯಾ? ಇವ್ರ ಹತ್ರ ಏನಾದ್ರು ಅಕಸ್ಮಾತು ನಾನು ಪ್ರೆಸ್ ಮೀಟ್ ಎಲ್ಲನ ಮಾಡಿರೋದು ಇದೆಯಾ? ನಾನೆಲ್ಲನ ಮಾಧ್ಯಮದಲ್ಲೋ ಇಲ್ಲ ಯಾರೋ ಜನರ ಹತ್ರ ಇದು ಮಾಡಿಬಿಟ್ಟು ಇವ್ರ ಹತ್ರ ಬೇಜಾರು ಮಾಡಿದ್ರೆ ಅಂತ ಹೇಳಿದ್ದೀನಿ ನಾನು. ಏನು ಇಲ್ವಲ್ಲ, ಅವ್ರೇನೋ ಎಂಡರ್ಸ್ಮೆಂಟ್ ಕೊಟ್ಟಿದ್ರೆ, ಮುನ್ರಾಜ್ ಅವರೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಂಡರ್ಸ್ಮೆಂಟ್ ಕೊಟ್ಟಿದ್ರೆ ತಂದು ಬಹಿರಂಗವಾಗಿ ಮಾಧ್ಯಮಕ್ಕೆ ತಿಳಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ, ನೇರವಾಗಿ ಆಪಾದನೆ ಮಾಡ್ಕೊಂಡು ಇವರೆಲ್ಲ ಇದು ಮಾಡ್ಕೊಂಡ್ರೆ ಒಂದ್ಸಲಿ ಒಂದು ಕೆಲಸ ಮಾಡೋಕ್ಕೆ ಹೇಳಿ, ನೇರವಾಗಿ ಆಪಾದನೆ ಮಾಡಿದ್ರೆ ಇವರಾದರೂ ನನ್ನ ಹೆಸರು ಯಾವುದೋ ನಾನು ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ, ಈಗಾಗಲೇ ಕೇಸ್ ನಡೀತಾ ಇದೆ. ನಮ್ಮೂರಲ್ಲಿ ಯಾರೋ ಇನ್ನೊಬ್ಬ ಸಿ ಮುನ್ರಾಜು ಅಂತ ಇದ್ರೆ ಜಮೀನಿದ್ರೆ ಆತನ ಜಮೀನು ತಗೊಂಬಂದು ಕೇಸಲ್ಲಿ ಹಾಕಿದ್ರು. ಇದು ಹಿಂದೆ ಅಂತ ಹೇಳ್ಬೋದು. ನಿಮ್ಮ ಥರ ನಾನು ಯಾವುದೋ ಆ ಥರ ಹಾಕಿರೋದು ಯಾವುದೂ ಇಲ್ಲ. ನೀವಾದರೂ ನಂದು ಇನ್ನೊಬ್ರದ್ದು ಯಾವುದೋ ಆಸ್ತಿನ ತಗೊಂಬಂದು ನನ್ನ ಹೆಸರು ಇವ್ರದೇ ಇದು ಅಂತ ಹೇಳ್ಬಿಟ್ಟು ಹಾಕಿದ್ದೀರಿ, ಹಾಕ್ಕೊಳ್ಳಿ, ಸಂತೋಷ. ಈಗ ಇದನ್ನ ಹಾಕಿ ಅಕಸ್ಮಾತ್ ನಿಮಗೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಮಾಹಿತಿ ಇಡಿ ಅವ್ರು ಬಂದು ಕೇಳಿದಾಗ ಅದು ಉತ್ತರ ಕೊಡಿ. ಇದ್ರೆ ಅನುಭವಿಸ್ತೀರಾ, ಇಲ್ಲ ಅಂದ್ರೂ ಅನುಭವಿಸ್ತೀರಾ, ಅಷ್ಟೇ ಅಲ್ವಾ? ಏನು ಇಲ್ವಲ್ಲ. ಅದರಿಂದ ದಯವಿಟ್ಟು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಆಸ್ತಿಗಳ ಬಗ್ಗೆ ನನಗೆ ಎಷ್ಟೋ ಜನ ನಾನು ಬಂದಾಗಿಂದ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ಗಳು ಕೊಟ್ಟು ಅವ್ರು FIR ಕೂಡ ಹಾಕಿಲ್ಲ ಅಂತ ಅಷ್ಟು ದಲಿತರು ನನ್ನ ಹತ್ರ ಬಂದಿದ್ದಾರೆ. ಮಾಧ್ಯಮದಲ್ಲೂ ಬಂದಿದೆ. ಸುಬ್ಬಾರೆಡ್ಡಿ ಅವರು ನಮ್ಮದು ಇದು ನಮ್ಮ ಮಶಾಣ ಇದು ಗೋರಿಗಳು ಹಾಕಿದ್ವಿ ನಮ್ಮ ತಂದೆಯವರು, ಅದನ್ನು ತಳ್ಳಿಬಿಟ್ಟಿದ್ದಾರೆ. ಮತ್ತು ಈ ಕಡೆ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವೆಲ್ಲ ಮಾತಾಡಿದ್ದಾರೆ. ನಾನು ಆವಾಗಲೂ ಕೂಡ ನಿಮ್ಮ ವಿರುದ್ಧವಾಗಿ ನಾನು ಅದನ್ನು ಎಲ್ಲೂ ಕೂಡ ಡಾಕ್ಯುಮೆಂಟು ತಗೊಂಡು ಬಹಿರಂಗ ಪಡಿಸೋಕ್ಕಾಗಲಿ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿ ಇವತ್ತು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನನ್ನ ಹತ್ರ ಬೇಜಾನಿದ್ದಾವೆ. ನಾವೇನು ಕಣ್ಮುಚ್ಕೊಂಡಿದ್ದೀವಿ, ನೀವೇನೋ ಅಂದ್ಕೊಂಡಿರ್ಬೋದು ಕಣ್ಮುಚ್ಕೊಂಡಿದ್ದಾರೆ, ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವು ಎಲ್ಲೆಲ್ಲ ಆಸ್ತಿಗಳು ಬಾಗೇಪಲ್ಲಿಲಿ ಎಷ್ಟು ಜನ ದರಖಾಸ್ತಲ್ಲಿ ಗ್ರಾಂಟ್ ಮಾಡ್ತೀರಾ? ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ಟು ನೀವೇ ಕೂತ್ಕೊಳ್ಳಿ, ಬೇಡ ಅಂದ್ರ ನಿಮ್ಮ ಪಕ್ಷದಲ್ಲಿ ತಾನೇ ಮಾಡ್ತಾರೆ, ನಮ್ಮ ಪಕ್ಷದಲ್ಲಿ ಮಾಡಲ್ವಲ್ಲ. ನೀವು ಅದನ್ನು ನಿಮ್ಮ ಪಕ್ಷದಲ್ಲಿ ಮಂತ್ರಿ ತಪ್ಪಿಸ್ಬೇಕು ಅಂತ ಯಾರು ನೋಡ್ತಾ ಇದ್ರೆ ಅವ್ರನ್ನ ಫಸ್ಟ್ ಶುರು ಮಾಡ್ಕೊಂಡು ಆಮೇಲೆ ನನ್ನ ಮೇಲೆ ಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಟ್ಟೆವರಿಗೆ ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನನ್ನ ಮೇಲೆ ಹೇಳ್ಬೋದು, ತೊಂದರೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.